ಹಿಂದಿನ ಸರ್ಕಾರ ಪ್ರಾರಂಭ ಆಗಿದ್ದು ಕೂಡ ಅದು ತಪ್ಪನ್ನೋದಿಲ್ಲ ನಾನು. ಯಾಕಂದರೆ ಏರೋಸ್ಪೇಸ್ ಪಾರ್ಕ್ ಪಕ್ಕ ಇದೆ ಅವತ್ತು ದಿವಸ ಕಂಟಿನ್ಯೂಟಿ ಇದೆ. ಹೀಗಾಗಿ ಅದನ್ನು ಎಕ್ವೈಷನ್ ಮಾಡುವಂಥದ್ದು. ನಾವು ರೈತರಿಗೆ ಭೂ ಸ್ವಾಧೀನ ಕಾಯ್ದೆ 2013 ಲ್ಯಾಂಡ್ ಭೂ ಸ್ವಾಧೀನ ಕಾಯ್ದೆ ಪ್ರಕಾರನೇ ಕೊಡ್ತಾ ಇದ್ದೀವಿ. ಹೀಗಾಗಿ ನನಗೆ ಅವರಿಗೆ ಯಾವುದೂ ಕೂಡ ಇದೂ ಇಲ್ಲ. ನನ್ನ ರಾಜ್ಯದ ಹಿತಾದೃಷ್ಟಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನನ್ನ ಕರ್ತವ್ಯನ ಮಾಡ್ತಾಯಿದ್ದೀನಿ. ನೀರಾವರಿ ಮಂತ್ರಿದಾಗ ನಾನು ನೀರಾವರಿ ಮಂತ್ರಿ ನಿಭಾಯಿಸಿದ್ದೇನೆ. ಹಿಂದೆ ಪಾಪ ಅವರು ಇವತ್ತಿನ ದಿವಸ ಇಲ್ಲ, ಬಯ್ಯಾರೆಡ್ಡಿ ಅವರು ಅವ್ರು ಬಂದ ಮೀಟಿಂಗ್ ಬಂದಾಗ ಸರ್ ಎಂ ಬಿ ಪಾಟೀಲ್ ನೀರಾವರಿ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ, ನೀರಾವರಿ ಕೆಲಸ ಮಾಡಿದ್ದಾರೆ. ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅವರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಕೂಡ ಅವರು ಕೂಡ ಹೇಳಿದ್ರು. ಬಯ್ಯಾರೆಡ್ಡಿ ಇವತ್ತಿಲ್ಲ, ಅವತ್ತೊಂದು ದಿವಸ ಹೋರಾಟಗಾರರಲ್ಲಿ ಪ್ರಥಮ ಅವರೇ ಫಸ್ಟು. ಸುರ್ಜೇವಾಲ ಅವರು ಬ್ಯಾಕ್ ಟು ಬ್ಯಾಕ್ ಬಂದು ಸಭೆಗಳು ಮಾಡ್ತಾ ಇದ್ದಾರೆ. ಬಿಜೆಪಿ ಅದನ್ನ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಆಡಳಿತದ ಮೇಲೆ ಪರಿಣಾಮ ಬೀಳ್ತದೆ, ಅಧಿಕಾರದ ಗೊಂದಲದಲ್ಲಿ ರಾಜ್ಯಕ್ಕೆ. ನೋಡಿ ಜನರಲ್ ಸೆಕ್ರೆಟರಿ ಅವರು ಈಗ ಬಿಜೆಪಿ ಅಷ್ಟೇ, ನಮ್ದಷ್ಟೇ ಅಲ್ಲ, ಬಿಜೆಪಿ ಅವರೇನು ವರಿಷ್ಠರು ಬರ್ತಾರೆ ಅವಾಗ ಶಾಸಕರನ್ನ ಭೇಟಿಯಾಗಲ್ವಾ? ಭೇಟಿಯಾಗ್ತಾರಲ್ಲ, ಮೀಟಿಂಗ್ ಮಾಡ್ತಾರೆ. ಹೀಗಾಗಿ ನಮ್ಮ AICC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್, ನಮ್ಮಲ್ಲಿ ನಮ್ಮ ಪದ್ಧತಿ ಅಂದರೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಬಂದಾಗ MLAs ಭೇಟಿ ಆಗ್ತಾರೆ, ಮೀಟಿಂಗ್ಸ್ ಮಾಡ್ತಾರೆ. ಅಥವಾ ನಾವೇ ಖುದ್ದಾಗಿ ಅವ್ರು ಕರೀದ್ರು ನಾವೇ ಹೋಗಿ ಭೇಟಿ ಆಗ್ತೀವಿ. ನಾನು ಭೇಟಿಯಾಗಿದ್ದೆ ಮೊನ್ನೆ. ಹೀಗಾಗಿ ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಇಲ್ಲ. ಮತ್ತು ಶಾಸಕರು ತಮ್ಮದೇನಾದರೂ ಬೇಡಿಕೆಗಳಿದ್ರೆ ಅಥವಾ ತಮ್ಮದೇನಾದರೂ ಹೇಳುವಂಥದ್ದಿದ್ರೆ, ಸಜೆಷನ್ ಇರುವಂಥದ್ದು ಅಥವಾ ಕೆಲಸಗಳಿದ್ರೆ ಅದು ಹೇಳ್ಬೋದು. ಅದನ್ನು ಕರೆಕ್ಟ್ ನೋಡಿ AICC ಜನರಲ್ ಸೆಕ್ರೆಟರಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು. ಹೀಗಾಗಿ ಫಂಡ್ಸ್ ಕೊಡುವಂಥದ್ದು ಎಲ್ಲನೂ ಕೂಡ ತಾವು ಹೇಳ್ದಂಗೆ CM ಅವರೇ ಕೊಡಬೇಕು. ಅವ್ರು ಕೇಳ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ಕೇಳ್ತಾರೆ, ಏನೇನು ಅಭಿಪ್ರಾಯಗಳಿದಾವೆ ಏನದು ಅದನ್ನು ಕೇಳ್ತಾರೆ. ಜನರಲ್ ಆಗಿ ವೈಯಕ್ತಿಕವಾಗಿ ಕೂಡ ಇರ್ತವೆ. ಹೀಗಾಗಿ ಅದೇನು ತಪ್ಪೇನಿಲ್ಲ. ವೇಣುಗೋಪಾಲ್ ಅವರು ಬಂದಾಗೂ ಕೂಡ ಅವರು ಸಭೆ ಮಾಡ್ತಾಯಿದ್ರು, ಕೇಳ್ತಿದ್ರು, ಎಲ್ಲರಿಗೂ ಕೇಳ್ತಿದ್ರು, ಅಭಿಪ್ರಾಯಗಳನ್ನ ಕೇಳ್ತಾಯಿದ್ರು, ಅಲ್ಲಿ ಸಜೆಷನ್ಸ್ ಕೊಡ್ತಾಯಿದ್ರು, ಹೇಗೆ ಸರ್ಕಾರ ನಡೀಬೇಕು ಅಂತ ಹೇಳಿ. ತಪ್ಪೇನಿದೆ ಅದರಲ್ಲಿ.